ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ಯಾಪ್ಸಿಕಮ್ ರೈಸನ್ನು ಮಾಡ್ತಾಯಿದ್ದೀನಿ. ಈಗ ಫಸ್ಟಿಗೆ ನಾನು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ರೈಸು ತುಂಬ ಟೇಸ್ಟಾಗಿರುತ್ತೆ, ನೀವು ಸಹ ಮನೆಯಲ್ಲಿ ಮಾಡಿ. ಈಗ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರೂ ಪ್ಲೀಸ್, ದಯವಿಟ್ಟು ನೋಡಿ. ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ನಾನು ಒಣಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಒಂದು 4 ಒಣಮೆಣ್ಸಿನ್ಕಾಯಿ ತಗೊಂಡು ಕಟ್ ಮಾಡಿದ್ದೆ. ಈ ರೀತಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮನ್ನು ನಾವು ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡಿದಾದಮೇಲೆ ನಾವೀಗ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು. ಉಪ್ಪು ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಕ್ಯಾಪ್ಸಿಕಮ್ ರೈಸು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಆಗುತ್ತೆ, ಹಾಗೆ ಬೆಳಿಗ್ಗೆ ಬೇಗನೆ ತಿಂಡಿ ಮಾಡಬೇಕು ಅನಿಸಿದಾಗ ಮಾಡ್ಕೋಬೋದು. ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕಟ್ಟಿ ಕಳ್ಸೋಕ್ಕೂ ಆಗುತ್ತೆ. ನೋಡಿ, ಈ ಥರ ಕ್ಯಾಪ್ಸಿಕಮ್ ಕೂಡ ಫ್ರೈ ಮಾಡ್ಕೋಬೇಕು. ಚೆನ್ನಾಗದು ಫ್ರೈ ಆಗಬೇಕು. ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಹಾಕಿದ್ರೆ ಸಾಕು. ಇದಕ್ಕೆ ನಾವು ಹುಣಸೆ ಹುಳಿನ ಹಾಕ್ತೀವಲ್ವ, ಅದಕ್ಕೋಸ್ಕರ ನೀವು ಟೊಮೊಟೊ ಹಣ್ಣು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ. ಈಗ ನಾನು ಹುಣಸೆ ಹಣ್ಣು ತೊಳೆದು ಅದನ್ನು ರಸ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಹಾಕಿದೆ. ನೆಕ್ಸ್ಟು ಅಚ್ಕಾರದ ಪುಡಿ ಒಂದು 2 ಟೇಬಲ್ ಸ್ಪೂನ್ ಹಾಕಬೇಕು. ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ. ಈಗ ನಾವು ಮಸಾಲ ಪುಡಿನ ಹಾಕಿರ್ತೀವಲ್ವ, ಅದೆಲ್ಲ ತರಕಾರಿಲಿ ಬ್ಲೆಂಡ್ ಆಗಲಿ ಅಂತ ನೀರನ್ನು ಹಾಕ್ತೀವಿ. ಈಗ ಸೈಡಲ್ಲಿ ಎಣ್ಣೆ ಬಿಟ್ಕೋತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗೋದಕ್ಕೆ ನಾವು ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಇನ್ನೇನು ಫ್ರೈ ಆಗಿದೆ ಅಂತ ಅನಿಸುತ್ತೆ. ಇದಕ್ಕೆ ಹುಣಸೆ ಹುಳಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಡನ್ನಾಗಿ ನಾವು ರೈಸ್ ಐಟಮ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ತಗೊಂಡು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಅನ್ನನ ಕಲಿಸ್ಕೋಬೇಕು. ಆಲ್ರೆಡಿ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.